ಏನು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಭಾರತ ದೇಶದಲ್ಲಿ 2024ಕ್ಕೆ ಘೋಷಿತ ಲೋಕಸಭಾ ಚುನಾವಣೆಗೆ ಘೋಷಣೆಯಾಗಿ ಏನು ಚುನಾವಣಾ ಕಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೂನ್ಸಿಯಾಗಿ ಅದು ಕಾಣಿಸ್ಕೊಳ್ತಾ ಇದೆ. ಅದರಲ್ಲಿ ಭಾಳ ಮುಖ್ಯವಾಗಿ ಡಿ ಕೆ ಸುರೇಶ್ ಅವರು ಮತ್ತು ಎರಡನೇದಾಗಿ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಬೆಂಬಲಿತ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದ್ದಾರೆ. ಈ ಸ್ಪರ್ಧೆ ಮಾಡಿರ್ತಕ್ಕಂಥವರು ಮಂಜುನಾಥ್ ಅವರು ಕೆಲವು ವಿಚಾರಗಳನ್ನು ಇತ್ತೀಚೆಗೆ ಮೀಡಿಯಾಗಳಲ್ಲಿ ಮತ್ತು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಅದೇನಂತಂದರೆ, ನನ್ನ ಎದುರುಗಡೆ ನಿಂತಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಲೂಟರ್ಸು, ಅವರು ಲೂಟಿ ಗ್ಯಾಂಗು, ಅವರೆಲ್ಲ ಲೂಟಿ ಮಾಡಕ್ಕೊಟ್ಟಿದ್ದಾರೆ, ಹೀಗೆ ಹಾಗೆ ಅಂತೇಳಿ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮತದಾರರಿಗೆ ಇಲ್ಲದೇ ಇರ್ತಕ್ಕಂಥ ಪ್ರಲೋಭನೆಗೊಳಪಡಿಸೋದಕ್ಕೆ, ಮತದಾರನ ಮೇಲೆ ಇನ್ನಿಲ್ಲದೆ ಇರ್ತಕ್ಕಂಥ ಒಂದು ಭಾವನೆಗಳನ್ನು ಮೂಡಿಸೋದಕ್ಕೋಸ್ಕರ ನಾನು ಭಾಳ ಸಜ್ಜನ, ನಾನು ಸಾಚ, ನನ್ನಿಂದನೇ ಜಯದೇವ ಹಾಸ್ಪಿಟ್ಲನ್ನ ನಾನೇ ಅದನ್ನು ಭೂಮಿ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥವೇ ನಾನು ಅಂತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಮೂಲಭೂತವಾದ ಪ್ರಶ್ನೆ ಏನು ಸಿ ಎನ್ ಮಂಜುನಾಥ್ರವ್ರಿಗೆ ಅಂತಂದರೆ, ಜಯದೇವ ಆಸ್ಪತ್ರೆನ ನೀವು ಕಟ್ಟಿರ್ತಕ್ಕಂಥದ್ದು ಅಲ್ಲ, ಅದು ನಿಮ್ಮ ಸ್ವಂತ ಆಸ್ತಿನೂ ಅಲ್ಲ. ಜಯದೇವ ಅಂತಕ್ಕಂಥ ಒಂದು ಆಸ್ಪತ್ರೆ ಆ್ಯಕ್ಚುಲಾಗಿ ನಡೀತಾ ಇದ್ದದ್ದು ವಿಕ್ಟೋರಿಯಾ ಹಾಸ್ಪಿಟ್ಲ ಕ್ಯಾಂಪಸ್ ಒಳಗಡೆ ಒಂದು ನಡೀತಾ ಇತ್ತು. ಅದನ್ನು ಎನ್ ಪ್ರಭುದೇವ್ ಅಂತಕ್ಕಂಥವ್ರು ಆ ಹಾಸ್ಪಿಟ್ಲನ್ನ ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಒಂದು ಜಾಗಕ್ಕೆ ಸರ್ಕಾರದಲ್ಲಿ ಎಲ್ಲರನ್ನೂ ಒಂದು ಸರ್ಕಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು, ಸಂಬಂಧಪಟ್ಟ ಮಂತ್ರಿಗಳನ್ನು ಎಲ್ಲರನ್ನೂ ಕೂಡ ಒಂದು ಅಪ್ರೋಚ್ ಮಾಡಿ ಆ ಜಾಗನ ಅವರು ಹಳೆ ಆ ಕಾಲದಲ್ಲಿ ಇದ್ದಂಥ ಸರ್ಕಾರದ ಜೊತೆಗೆ ಆ ಕಾಲದಲ್ಲಿ ಸರ್ಕಾರದ ವಿವಿಧ ಮಂತ್ರಿಗಳನ್ನು ಮತ್ತು ಸರ್ಕಾರವನ್ನು ಅಪ್ರೋಚ್ ಮಾಡಿ ಏನು ಅಲ್ಲಿ ಬನ್ನೇರುಘಟ್ಟ ರಸ್ತೆಗೆ ಜಯದೇವ ಹಾಸ್ಪಿಟಲ್ನ ತೊಗೊಂಡೋಗಿ ಅದನ್ನು ಮಾಡಿದರು. ಆದರೆ ಅಲ್ಲಿಗೆ ಹೊಸ ಮನೆಗೆ ಕಾಗೆ ಒಕ್ಕದಂಥ ಈ ಸಿ ಎನ್ ಮಂಜುನಾಥ್ ಅವರು ಅವ್ರದ್ದೊಂದು ಅಕ್ರಮವಾದಂಥ ಕೂಟ ಕಟ್ಕೊಂಡು ಆ ಅಕ್ರಮವಾದಂಥ ಕೂಟದ ಮೂಲಕ ಜಯದೇವ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ, ಜಯದೇವ ಆಸ್ಪತ್ರೆನ ಸಾರ್ವಜನಿಕ ಉದ್ದೇಶಕ್ಕಾಗಿ ಬಿಲ್ಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎನ್ ಪ್ರಭುದೇವನ್ನವ್ರನ್ನೇ ತೊಗೊಂಡೋಗಿ ಹೊರಗಡೆ ಹಾಕ್ಬಿಟ್ರು, ಹಾಸ್ಪಿಟ್ಲಿಂದ ಹೊರಗಡೆ ಹಾಕ್ಬಿಟ್ರು. ಅದ್ರ ಜೊತೆಗೆ ಇವರು 17 ವರ್ಷಗಳಿಂದ ಜಯದೇವ ಆಸ್ಪತ್ರೆಯಲ್ಲಿ ಇವರು ನಿರ್ದೇಶಕರಾಗಿದ್ದಾರೆ. ಆ 17 ವರ್ಷಗಳಲ್ಲಿ ಬೇರೆ ಬೇರೆಯ ವ್ಯಕ್ತಿಗಳು, ಅಲ್ಲಿಗೆ ಅರ್ಹತೆ ಇರ್ತಕ್ಕಂಥವ್ರು, ಸೀನಿಯಾರಿಟಿ ಇರ್ತಕ್ಕಂಥವ್ರು, ಸೇವಾ ಜ್ಯೇಷ್ಠತೆ ಹೊಂದಿರತಕ್ಕಂಥವ್ರು, ಇಡೀ ತಮ್ಮ ವೃತ್ತಿ ಜೀವನವನ್ನೇ ಜಯದೇವ ಹಾಸ್ಪಿಟ್ಲಿಗೆ ಸ್ಯಾಕ್ರಿಫೈಸ್ ಮಾಡಿರ್ತಕ್ಕಂಥ ಸುಮಾರು 6-7 ಜನ ನಿರ್ದೇಶಕರುಗಳಾಗಬೇಕಾಗಿತ್ತು. ಆದರೆ ಇವರು ದೇವೇಗೌಡರು ಕುಟುಂಬ ರಾಜಕೀಯವಾದಂಥ ಹಿನ್ನೆಲೆ ಮತ್ತು ಬೆಂಬಲ ಇದೆ ಅಂತಕ್ಕಂಥ ಸೋಗ್ನಲ್ಲಿ ಇಡೀ ಆಡಳಿತ ಮಂಡಳಿಯನ್ನು ಎದುರಿಸಿ ಇಲ್ಲದೇ ಇರತಕ್ಕಂಥ ಒಂದು ಪ್ರಿಸಿಡೈಸನ್ನು, ಒಂದು ಶಿಫಾರಸುಗಳನ್ನು ತೊಗೊಂಡು ಬಂದು 17 ವರ್ಷಗಳಿಂದ ನಿರಂತರವಾಗಿ ಜಯದೇವ ಹಾಸ್ಪಿಟ್ಲಲ್ಲಿ ಸಿ ಎನ್ ಮಂಜುನಾಥ್ ಅವರೇ ನಿರ್ದೇಶಕರಾಗಿದ್ದಾರೆ. ಆಯ್ತು, ಇವರು ನಿರ್ದೇಶಕರಾಗಿರ್ತಕ್ಕಂಥ ಟೈಮ್ನಲ್ಲಿ ಇವ್ರು ಹೇಳ್ತಾ ಇದ್ದಾರಲ್ಲ, ಬಡವರಿಗೆಲ್ಲ ನಾನು ಹೃದಯ ಕಸಿ ಮಾಡ್ತಾ ಇದ್ದೀನಿ, ಬಡವರು ನಾನು ಇಲ್ಲಾಂದರೆ ಬದುಕೋದೇ ಇಲ್ಲ ಈ ದೇಶದಲ್ಲಿ, ಬಡವರಿಗೆ ಒಂದು ಆಪ್ರೇಷನ್ನೂ ನಡೆಯಲ್ಲ ಇದೆ ಈ ರಾಜ್ಯದಲ್ಲಿ ಅಂತಕ್ಕಂಥ ವಿಚಾರನ ಮಾತಾಡ್ತಾ ಇದ್ದಾರೆ. ಬಡವರ ಹೃದಯ ರೋಗವನ್ನು, ಬಡವರಿಗೆ ಇರ್ತಕ್ಕಂಥ ಹೃದಯ ಸಂಬಂಧಿ ಕಾಯಿಲೆಗಳಿಗೆ BPLನವ್ರಿಗಿರ್ಬೋದು ಮತ್ತು ಬೇರೆ ಬೇರೆಯವ್ರಿಗಿರ್ಬೋದು, ಅದೆಲ್ಲವನ್ನು ಕೂಡ ಸರ್ಕಾರ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಬಿಲೋ ಪಾವರ್ಟಿ ಲೈನ್ನಲ್ಲಿ ಇರ್ತಕ್ಕಂಥವ್ರಿಗೆ ಇರ್ತಕ್ಕಂಥ ಸಂವಿಧಾನಾತ್ಮಕವಾದಂಥ ಸವಲತ್ತುಗಳನ್ನು ಅಲ್ಲಿಗೆ ದುಡ್ಡಿನ ರೂಪದಲ್ಲಿ ಕೊಡ್ತಾ ಇದೆ. ಅದರಿಂದಾಗಿ ನೀವು ಮಾಡ್ತಾ ಇದ್ದೀರಾ. ಆಮೇಲೆ ನಾನು ಭಾಳ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಂತಂದರೆ, ಲಿಗೇಷನ್ ಮಾಡ್ತಕ್ಕಂಥದ್ದೇನು ಮುಖ್ಯವಾಗಿ ಅಂತಂದರೆ, ಈಗ ಪಾಶ್ಚಾತ್ಯ ರಾಷ್ಟ್ರಗಳಾಗಿರ್ತಕ್ಕಂಥ ಅಮೇರಿಕಾ ದೇಶದಲ್ಲಿರ್ಬೋದು, ಲಂಡನ್ನಲ್ಲಿರ್ಬೋದು, ಅಥವಾ ರಷ್ಯಾದಲ್ಲಿರ್ಬೋದು, ಜರ್ಮನ್ನಲ್ಲಿರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಯಾವ ಹೃದಯ ರೋಗಕ್ಕೆ ಸಂಬಂಧಿಸಿದಂಥ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಿಸಿದಂಥ ಸ್ಟೆಂಟ್ ಅಳವಡಿಕೆ ಮಾಡ್ತಾರಲ್ಲ, ಆ ಸ್ಟೆಂಟ್ ಅಳವಡಿಕೆ ಮಾಡ್ತಕ್ಕಂಥದ್ದನ್ನ ಸ್ಟೆಂಟನ್ನು ಉತ್ಪಾದನೆ ಮಾಡ್ತಕ್ಕಂಥ ಔಷಧಿ ಕಂಪನಿಗಳಿದೆಯಲ್ಲ, ಅವೇನು ಮಾಡ್ತವೆ, ಸ್ಟೆಂಟು ಉತ್ಪಾದನೆ ಆದ ದಿನದಿಂದ ಸ್ಟೆಂಟು ಯಾವಾಗ ಅದರ ಮಾರಾಟದ ಇದು ಕೊನೆಗಾಣುತ್ತೋ ಅಥವಾ ಅದರ ಎಕ್ಸ್ಪೈರಿ ಡೇಟ್ ಇದೆಯೋ ಆ ಡೇಟ್ಗಿಂತ 3 ತಿಂಗಳು ಮುಂಚಿತವಾಗಿ ಅದನ್ನು ಡಿಸ್ಕಾರ್ಡ್ ಮಾಡ್ತಾರೆ, ಬಿಸಾಕ್ಬಿಡ್ತಾರೆ ಅಲ್ಲಿ. ಸೊ ಆ ಬಿಸಾಕದಂತಹ ಸ್ಟೆಂಟ್ಗಳನ್ನು ವಾಮ ಮಾರ್ಗದ ಮೂಲಕ ಭಾರತಕ್ಕೆ, ಕರ್ನಾಟಕ ರಾಜ್ಯದ ಜಯದೇವಕ್ಕೆ ತರಿಸ್ತಕ್ಕಂಥ ಒಂದು ಚೈನ್ ಲಿಂಕನ್ನು ಈ ಸಿ ಎನ್ ಮಂಜುನಾಥ್ ಅವರು ಹಿಡ್ಕೊಂಡು ಅದ್ರ ಮೂಲಕ ಏನು ಮಾಡ್ತಿದ್ದಾರೆ, ಅವರು ಅಲ್ಲಿಂದ ಬಂದಂಥ ಅಲ್ಲಿ ಡಿಸ್ಕಾರ್ಡ್ ಮಾಡಿ ಬಿಸಾಕ್ದಂಥ ಉಪಯೋಗಕ್ಕೆ ಅರ್ಹತೆ ಇಲ್ಲದೆ ಇರತಕ್ಕಂಥ, ಉಪಯೋಗ ಯೋಗ್ಯ ಅಲ್ಲದೇ ಇರತಕ್ಕಂಥ ಸ್ಟೆಂಟ್ಗಳನ್ನು ಈ ಕರ್ನಾಟಕಕ್ಕೆ ತರಿಸಿ ಅದನ್ನು ಒಂದು ಲೇಬಲ್ ಮಾಡ್ತಾರೆ, ಡೂಪ್ಲಿಕೇಟ್ ಲೇಬಲ್ ಮಾಡಿಸಿ ಅದಕ್ಕೆ ಲೇಪನ ಮಾಡಿ ಅದನ್ನು ಈಗ ತರಿಸಿದ್ದೀವಿ, ನಿಮಗೋಸ್ಕರ ತರಿಸಿದ್ದೀವಿ ಅಂತೇಳಿ ಅದನ್ನು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿನ ಮಟ್ಟಕ್ಕೆ ತಿಂಗಳಿಗೆ ವಹಿವಾಟುಗಳನ್ನು ಮಾಡಿಕೊಂಡು
ಇವರು ಎಲ್ಲ ಇವ್ರಿಗೆ ರೋಗಿಗಳಿಗೆ ಅದನ್ನು ಅಳವಡಿಸ್ತಾ ಇದ್ದಾರೆ. ಇದ್ರ ಪರಿಣಾಮ ಏನಾಗ್ತಾ ಇದೆ ಅಂತಂದರೆ, ಇದ್ರ ಪರಿಣಾಮ 3 ತಿಂಗಳಲ್ಲಿ 4 ತಿಂಗಳಲ್ಲಿ ಮತ್ತೆ ಸ್ಟೆಂಟ್ ಅಳವಡಿಸಿರ್ತಕ್ಕಂಥ ಜಾಗದಲ್ಲಿ ಮತ್ತೆ ಅದು ಬೇರೆ ಬೇರೆ ರೀತಿಯ ಕಾಯಿಲೆಗಳು ಕಾಣಿಸ್ಕೊಂಡು ಅದು ದೊಡ್ಡ ಇದಾಗ್ಬಿಟ್ಟಿದೆ. ಅದನ್ನು ಒಂದು ದಂಧೆಯಾಗಿ ಪರಿವರ್ತಿಸ್ಬಿಟ್ಟಿದ್ದಾರೆ ಈ CN ಮಂಜುನಾಥ್ ಅವರು ಮತ್ತು ಅವರ ಟೀಮು. ಹಾಗೆಯೇ ಅದರ ಜೊತೆಗೆ ಅಲ್ಲಿ ನೂರಾರು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ಒಂದು ರಾಷ್ಟ್ರೀಯ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ ಸರ್ಕಾರ. ಆ ಪಿಂಚಣಿ ಯೋಜನೆ ಮುಂದೆ ಅವ್ರಿಗೆ ಪಿಂಚಣಿ ಬರಲ್ಲ ಅನ್ನೋ ಕಾರಣಕ್ಕಾಗಿ ಅವರೆಲ್ಲರ ಕಡೆಯಿಂದ ಹಣ ಕಲೆಕ್ಟ್ ಮಾಡಿ ಅದನ್ನು ಒಂದು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿ ಅಲ್ಲಿಂದ ಬರ್ತಕ್ಕಂಥ ಬಡ್ಡಿ ಮತ್ತು ಇದನ್ನೆಲ್ಲ ಸೇರಿಸಿ PF ESI ಎಲ್ಲವನ್ನು ಹಿಡಿದು ಅವ್ರಿಗೆ ರಿಟೈರ್ಡ್ ಆಗ್ತಕ್ಕಂಥ ಸಂದರ್ಭಕ್ಕೆ ಅವ್ರಿಗೆ ಒಂದು ಮೊತ್ತವನ್ನು ಕೊಡಬೇಕು ಅಂತೇಳಿ ಒಂದು ನಿಯಮ ಇತ್ತು, ಅದನ್ನು ಮಾಡಿದ್ದಾರೆ. ಆದರೆ ಏನಾಗಿದೆ ಅಂತಂದರೆ, ಸಾವಿರಾರು ಜನರ ಕಡೆಯಿಂದ ಲಕ್ಷಾಂತರ ದುಡ್ಡು ಕಲೆಕ್ಟ್ ಮಾಡಿ 10 ಕೋಟಿ ರೂಪಾಯಿ ದುಡ್ಡನ್ನು ಇವರು ವೈಯಕ್ತಿಕವಾದಂಥ ಲಾಭ ಆಗುವಂಥ ಬ್ಯಾಂಕ್ಗೆ ಅದನ್ನು ಡೆಪಾಸಿಟ್ ಮಾಡಿದ್ದಾರೆ. ಅದನ್ನು ಯಾರು ಕೊಟ್ಟಿದ್ದಾರೆ? ಅವರೆಲ್ಲ ಸೇರಿ ಒಂದು 150-200 ಜನ ಅಲ್ಲಿರ್ತಕ್ಕಂಥ ನೌಕರ ಬಾಂಧವರು ಇವ್ರ ವಿರುದ್ಧ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಬಗ್ಗೆ ಒಂದು ಚಾರ್ಜಸ್ ಆಗಿಲ್ಲ. ಆಮೇಲೆ ಅಲ್ಲಿ ಡಾಕ್ಟರ್ ಪ್ರಭಾವತಿ ಅನ್ನೋರ ಮೂಲಕ ಮತ್ತು ಡಾಕ್ಟರ್ CN ಮಂಜುನಾಥ್ ಇಬ್ಬರು ಸೇರಿ ಜಂಟಿ ಅಕೌಂಟ್ಗಳನ್ನು ಮಾಡಿ ಆ ಅಕೌಂಟ್ ಮೂಲಕ ಇವತ್ತು ಅಲ್ಲಿ ಹೈದರಾಬಾದ್ನ ನಿಜಾಮ್ ಅಂತಕ್ಕಂಥ ಒಂದು ಕಂಪ್ನಿಗೆ ಇವರು ಔಷಧಾಲಯಗಳನ್ನು ತೆಗಿಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈ ಔಷಧಾಲಯಗಳನ್ನು ತೆಗೆಯೋಕ್ಕೆ ಅವಕಾಶ ಕೊಡುವಂಥ ಸಂದರ್ಭದಲ್ಲಿ ಟೆಂಡರ್ ಮಾಡಬೇಕಲ್ಲ, ಆ ಟೆಂಡರ್ನ ಎಲ್ಲ ನಿಯಮಾವಳಿಗಳನ್ನು ಗಾಳಿಗೆ ತೋರ್ಬಿಟ್ಟಿದ್ದಾರೆ. ಬೆಂಗಳೂರು ಜಯದೇವದಲ್ಲೂ ನಿಜಾಮ್ ಅನ್ನೋ ಕಂಪ್ನಿಗೆ ಕೊಟ್ಟಿದ್ದಾರೆ, ಮೈಸೂರು ಜಯದೇವದಲ್ಲೂ ನಿಜಾಮ್ ಅನ್ನೋ ಕಂಪ್ನಿಗೆ ಕೊಟ್ಟಿದ್ದಾರೆ, ಕಲಬುರಗಿ ಜಯದೇವದಲ್ಲೂ ನಿಜಾಮ್ ಅನ್ನೋ ಕಂಪ್ನಿಗೆ ಕೊಟ್ಟಿದ್ದಾರೆ. ಈ 3 ಜಯದೇವಗಳಿಗೆ ಇವ್ರು ಒಬ್ಬನೇ ವ್ಯಕ್ತಿ ಹೆಂಗಾಗ್ತಾನೆ? ಅದರಲ್ಲೂ 17 ವರ್ಷಗಳಿಂದ ಈ ಒಬ್ಬನೇ ವ್ಯಕ್ತಿ ಹೆಂಗೆ ಕಂಟಿನ್ಯೂ ಆಗೋಕ್ಕೆ ಸಾಧ್ಯ ಇದೆ? ಇದರಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರದ ವಾಸನೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ವಾ, ಅಥವಾ ಜನರಿಗೆ ಗೊತ್ತಾಗ್ತಾ ಇಲ್ವಾ? ಈ ವಾಸನೆಯನ್ನು, ಈ ಅವ್ಯವಹಾರದ ವಾಸನೆಯನ್ನು ನೀನು ಮುಚ್ಚಿಟ್ಟದ್ದು ಯಾಕೆ ಡಾಕ್ಟರ್ CN ಮಂಜುನಾಥ್ ಅವರೇ? ಉತ್ತರ ಹೇಳಬೇಕಲ್ಲ. ಸೊ ಇದನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಅದರ ಜೊತೆಗೆ ಎನ್ಕಾರ್ಟ್ ಅಂತಕ್ಕಂಥ ಒಂದು ಸಂಸ್ಥೆ, ಒಂದು ಔಷಧ ಇದನ್ನು ಉತ್ಪಾದನೆ ಮಾಡ್ತಕ್ಕಂಥ ಮತ್ತು ವೈದ್ಯಕೀಯ ಉಪಕರಣಗಳನ್ನು, ವೈದ್ಯಕೀಯ ಸಲಕರಣೆಗಳನ್ನು ಸರಬರಾಜು ಮಾಡ್ತಕ್ಕಂಥ ಒಂದು ಕಂಪ್ನಿ ಇದೆ. ಆ ಎನ್ಕಾರ್ಟ್ ಅನ್ನೋ ಕಂಪ್ನಿಗೆ ಸತತವಾಗಿ ನಿರಂತರವಾಗಿ ಇವರು ಅದನ್ನು ಟೆಂಡರ್ನ ಕಂಟಿನ್ಯೂ ಮಾಡ್ತಾ ಬರ್ತಾಯಿದ್ದಾರೆ. ಯಾಕೆ ಅಂತಂದರೆ ಅದು 100 ಕೋಟಿ ರೂಪಾಯಿನ ವ್ಯವಹಾರ. ಎನ್ಕಾರ್ಟ್ ಅನ್ನೋ ಕಂಪ್ನಿಗಿಂತ ಅತ್ಯಂತ ಕಡಿಮೆ ಲೋ ಬಜೆಟ್ನಲ್ಲಿ ಕೋಟ್ ಮಾಡ್ತಕ್ಕಂಥ ಕಂಪ್ನಿಗಳೆಲ್ಲವನ್ನೂ ತೆಗೆದಾಕ್ಬಿಡ್ತಾರೆ ಅವರು. ಅದಕ್ಕಿಂತ ಕಡಿಮೆ ಬಜೆಟ್ನ ಕೋಟ್ ಮಾಡ್ಕೊಂಡು ಇವರು ಯಥೇಚ್ಛವಾಗಿ ಮಾರ್ಕೆಟ್ನಲ್ಲಿ, ಓಪನ್ ಮಾರ್ಕೆಟಲ್ಲೇ ಸಿಗ್ತಕ್ಕಂಥ ಇದನ್ನು 30-40% ಹೆಚ್ಚಿನ ಇದಕ್ಕೆ ಅದನ್ನು ಖರೀದಿ ಮಾಡಿ 100 ಕೋಟಿ ರೂಪಾಯಿಂದು ವ್ಯವಹಾರ. ಅದು 100 ಕೋಟಿ ರೂಪಾಯಿನ ವ್ಯವಹಾರ. ಅಲ್ಲಿ ICU ಕಾಟ್ ಬರುತ್ತೆ, ಮತ್ತು ಕ್ಯಾಥ್ಲ್ಯಾಬ್ಗೆ ಕಾಟ್ಗಳು ಬರುತ್ತೆ, ಮತ್ತು ಬೇರೆ ಬೇರೆ ಪೇಷಂಟ್ಗಳಿಗೆ ಕಾಟ್ ಬರುತ್ತೆ. ಇವೆಲ್ಲವನ್ನು ಕೂಡ ಕಾಟಿಂದ ಹಿಡಿದು ಬೆಡ್ಡಿಂದ ಹಿಡಿದು ಅಲ್ಲೇನೇನು ಇದೆಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಏನು ಬರುತ್ತೋ ಆ ಇಡೀ ಎಕ್ವಿಪ್ಮೆಂಟ್ಸನ್ನು ಆ ಎನ್ಕಾರ್ಟ್ ಅನ್ನೋ ಕಂಪ್ನಿ ಮೂಲಕನೇ ಖರೀದಿ ಮಾಡ್ತಾಯಿದ್ರು. ಆ ಎನ್ಕಾರ್ಟ್ ಅನ್ನೋ ಕಂಪನಿಯವರು ಇವ್ರಿಗೆ ಅಳತೆಗೆ ಮೀರಿದಂತೆ ಯಥೇಚ್ಛವಾದಂಥ ಕಮಿಷನ್ ಅಮೌಂಟನ್ನು ಇವ್ರಿಗೆ ಕೊಡ್ತಾಯಿದ್ದಾರೆ. ಮತ್ತು ವಿಶೇಷವಾಗಿ ಇವರು ಸ್ಲೀಪಿಂಗ್ ಪಾರ್ಟ್ನರ್ಸ್ ಆಗಿದ್ದಾರೆ. ಎಲ್ಲ ಕಂಪನಿಗಳ ಜೊತೆಯಲ್ಲಿ ಒಂದು ಸ್ಲೀಪಿಂಗ್ ಪಾರ್ಟ್ನರ್ಸ್ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು. ಅದ್ರ ಜೊತೆಗೆ ಏಮ್ಸ್ ಅಂತಕ್ಕಂಥ ಒಂದು ಕಂಪ್ನಿ ಇದೆ. ಆ ಏಮ್ಸ್ ಅನ್ನೋ ಕಂಪ್ನಿ ಒಂದು ಔಷಧ ಉತ್ಪಾದನೆಯನ್ನು ಮಾಡ್ತಕ್ಕಂಥ ಕಂಪ್ನಿ. ಇವತ್ತು ಓಪನ್ ಮಾರ್ಕೆಟಲ್ಲೇ ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ನಿಮ್ಗೆ ಔಷಧಿಗಳು ಸರಬರಾಜಾಗುತ್ತೆ, ಔಷಧಿಗಳು ಸಿಗುತ್ತೆ, ಮುಕ್ತ ಮಾರುಕಟ್ಟೆಲ್ಲೇ ಸಿಗುತ್ತೆ. ಅದಕ್ಕಿಂತ ಓಪನ್ ಮಾರ್ಕೆಟು ಮುಕ್ತ ಮಾರುಕಟ್ಟೆಗಿಂತ 40% 30% ಯಥೇಚ್ಛವಾದಂಥ ಇದನ್ನು ಕೋಟ್ ಮಾಡಿ ಅದಕ್ಕೆ ಏಮ್ಸ್ ಕಂಪನಿನೇ ನೀವು ಅದರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀರ. ಸೊ ಈ ರೀತಿಯ ಅವ್ಯವಹಾರಗಳಿದೆಯಲ್ಲ, ಇದು ನಿಮಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ಬೆರಳೆಣಿಕೆ ಅಷ್ಟು ಮಾತ್ರ. ಈ ರೀತಿಯ ಅವ್ಯವಹಾರಗಳು ನಿಮಗೆ ಊಹೆಗೆ ನಿಲುಕದೇ ಇರತಕ್ಕಂಥ ಭಾಳ ದೊಡ್ಡ ದೊಡ್ಡ ಅವ್ಯವಹಾರಗಳು ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದಿದ್ದಾವೆ. ಕಲಬುರಗಿ ಜಯದೇವ ಇನ್ಸ್ಟಿಟ್ಯೂಟ್ನಲ್ಲಿ ಆಸ್ಪತ್ರೆನೇ ಓಪನ್ ಆಗಿಲ್ಲ, ಆಸ್ಪತ್ರೆಯ ಕಟ್ಟಡನೇ ಪೂರ್ಣಗೊಂಡಿಲ್ಲ. ಅಲ್ಲಿಗೆ ನೀವು ಖರೀದಿ ಮಾಡಿರ್ತಕ್ಕಂಥ ಸರ್ಕಾರದ ದುಡ್ಡಿನಲ್ಲಿ ಖರೀದಿ ಮಾಡಿರ್ತಕ್ಕಂಥ ಉಪಕರಣಗಳ ಇದಿದೆ, ಕೋಟ್ಯಾಂತರ ರೂಪಾಯಿ ಮೊತ್ತದ ಉಪಕರಣಗಳನ್ನು ಅಲ್ಲಿ ಖರೀದಿ ಮಾಡಿದ್ದಾರೆ. ಅದನ್ನು ಯಾಕೆ ಇನ್ಸ್ಟಾಲ್ ಮಾಡಿಲ್ಲ? ಸರ್ಕಾರದ ದುಡ್ಡು, ಅದು ಸಾರ್ವಜನಿಕ ಹಣ. ಇಂಥ ಸಾರ್ವಜನಿಕ ಹಣದಲ್ಲಿ ಖರೀದಿ ಮಾಡಿದಂಥ ಎಕ್ವಿಪ್ಮೆಂಟ್ಸ್ಗಳನ್ನು ಒಂದು ಗೋಡನಲ್ಲಿ ತಗೊಂಡೋಗಿ ದಾಸ್ತಾನು ಮಾಡ್ಬಿಟ್ಟು ಬಿಸಾಕ್ಬಿಟ್ಟಿದ್ರು. ಅಲ್ಲಿ ಆ ಎಕ್ವಿಪ್ಮೆಂಟ್ಸನ್ನು ಹಾಳಾಗಿ ಹೋಗ್ತಾ ಇದೆ. ಸೊ ಈ ಎಕ್ವಿಪ್ಮೆಂಟ್ಸನ್ನು ಯಾವ ಉದ್ದೇಶಕ್ಕೆ ನೀವು ಖರೀದಿ ಮಾಡಿದ್ರಿ? ಹಾಸ್ಪಿಟ್ಲ್ ಇನ್ನೂ ಕಟ್ಟಡ ಪೂರ್ಣಗೊಳ್ಳದಿದ್ರೆ ಯಾವ ಉದ್ದೇಶಕ್ಕೆ ಖರೀದಿ ಮಾಡಿದ್ರಿ? ನೀವು ರಿಟೈರ್ಡ್ ಆಗೋಗ್ತಾ ಇದ್ದೀರಾ. ರಿಟೈರ್ಡ್ ಆಗೋಗ್ಬಿಟ್ರೆ ಬೇರೆಯವರು ಅದನ್ನು ಟೆಂಡರ್ ಮಾಡ್ತಾರೆ.
ಆ ಟೆಂಡ್ರ್ ಮಾಡಿದಂಥವ್ನಿಗೆ ಅದ್ರ ಕಮಿಷನ್ ಹೋಗುತ್ತೆ. ಅದಕ್ಕಾಗಿ ನಾನು ರಿಟೈರ್ಡ್ ಆಗುವಷ್ಟರಲ್ಲಿ ಅದನ್ನೆಲ್ಲ ಖರೀದಿ ಮಾಡಿಬಿಟ್ರೆ ನನಗೆ ಆ ಕಮಿಷನ್ ಬರುತ್ತೆ ಅಂತಕ್ಕಂಥ ದುರಾಲೋಚನೆಯಿಂದ ನೀವು ಅದನ್ನು ಖರೀದಿ ಮಾಡಿದ್ರೆ, ಅದನ್ನು ಖರೀದಿ ಮಾಡಿ ಇನ್ಸ್ಟಾಲ್ ಮಾಡಿಲ್ಲ ಅದನ್ನು. ಅಷ್ಟು ಎಕ್ವಿಪ್ಮೆಂಟ್ಸ್ಗಳು ಇವತ್ತು ಯಾವುದೋ ಒಂದು ಗೋದಾಮಲ್ಲಿ ಕೊಳಿತ ಬಿದ್ದಿದೆ. ಹೀಗೆ ಸರ್ಕಾರದ ದುಡ್ಡನ್ನು, ಸಾರ್ವಜನಿಕ ಹಣವನ್ನು ವೈಯಕ್ತಿಕ ಖಾತೆಗಳಿಗೆ ದುರುಪಯೋಗ ಮಾಡಿಕೊಂಡು ಇಡೀ ಸಾರ್ವಜನಿಕ ಬದುಕನ್ನು ನೀವು ಹಾಳು ಮಾಡ್ತಾ ಬಂದಿದ್ದೀರ. ಸೊ ಈಗ ಇರುವಂಥ ಸಂದರ್ಭದಲ್ಲಿ ನೀವು ಹೇಳ್ತಾ ಇರ್ತಕ್ಕಂಥದ್ದೇನು, ನಾನು ಸಜ್ಜನ, ಅವನು ಯಾರೋ ಸರಿ ಇಲ್ಲ ಎಲೆಕ್ಷನ್ ನಿಂತಿರ್ತಕ್ಕಂಥವ್ರು ಅಂತಕ್ಕಂಥ ವಿಚಾರವನ್ನು ನೀವು ಮಾತಾಡ್ತಾ ಇದ್ದೀರ. ಇಲ್ಲಿ ಸಜ್ಜನನಂತೆ ನಟಿಸ್ತಕ್ಕಂಥ ದುರ್ಜನ ಸಮಾಜದವರು ಇಲ್ಲಿ ಚುನಾವಣೆಗೆ ನಿಂತಿದ್ದಾರೆ. ಸೊ ಅದ್ರ ಜೊತೆಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಅವ್ರಿಗೆ JDS ಇತ್ತು, ಅಲ್ಲಿಂದನೇ ನಿಂತ್ಕೋಬೋದು. ಯಾಕೆ ಅವ್ರು JDS-ಇಂದ ಟಿಕೆಟ್ ತಂದು ನಿಂತ್ಕೊಳ್ಳೋಕ್ಕಾಗಲ್ಲ ಸ್ವತಂತ್ರವಾಗಿ? JDS BJP ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಇಂಥ ಒಬ್ಬ ವೈದ್ಯರನ್ನು, ನಿವೃತ್ತ ವೈದ್ಯರನ್ನು ಕಣಕ್ಕೆ ಇಳಿಸಿದ್ದಾರೆ. ಸೊ ನೀವು ನಿವೃತ್ತ ವೈದ್ಯರು ನೀವು ಕಣಕ್ಕೆ ಹಿಡಿದಿದ್ರಲ್ಲ, ನಾನು ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ ಏನಂತಂದರೆ, BJP ಒಂದು ಕೋಮುವಾದಿ ಪಕ್ಷ, ಅದ್ರ ಜೊತೆಗೆ ಅದು ಪ್ರಜಾಪ್ರಭುತ್ವದ ಎಲ್ಲ ಮಜಲುಗಳನ್ನು ಡೆಸ್ಟ್ರಾಯ್ ಮಾಡ್ತಾ ಕೂತಿದೆ. ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ಏನು ಡೆಮಾಕ್ರಸಿ ಇದೆಯೇ, ಡೆಮಾಕ್ರಸಿ ನೆಲೆಗೊಳ್ಳುವಂಥ ಜಾಗ ಇದೆಯಲ್ಲ, ಅದು ಮತದಾನ ಮಾಡ್ತಕ್ಕಂಥ ಜಾಗ ಎಲೆಕ್ಷನ್ ಕಮಿಷನ್ನು. ಆ ಎಲೆಕ್ಷನ್ ಕಮಿಷನ್ನೇ ಇವತ್ತು ಸಾರ್ವಜನಿಕರು ಸಂಶಯದ ತೋರುಬೆರಳನ್ನು ತೋರುವಂಥ ಪರಿಸ್ಥಿತಿ ಆಗಿದೆ. ಯಾಕೆಂದರೆ EVM ಸರಿ ಇಲ್ಲ, EVM ಒಂದು ಗ್ಯಾಬ್ರಿಂಗ್ ಆಗ್ತಾಯಿದೆ. EVM ಮಿಷನ್ನು ನಾವೇ ಒಂದು ಕಡೆ ಓಟ್ ಹಾಕಿದ್ರೆ ಅದೇ ಒಂದು ಕಡೆ BJPಗೆ ಓಟ್ ಬೀಳ್ತದೆ ಅಂತೇಳಿ ಕಾಸರಗೋಡಿನಲ್ಲಿ ಅದು ಒಂದು ಪ್ರಾಯೋಗಿಕವಾಗಿ ಮಾಡಿದಂಥ ಸಂದರ್ಭದಲ್ಲಿ ಇದು ಪ್ರೂವ್ ಆಗಿದೆ. ಸೊ ಹೀಗೆ ಪ್ರಜಾಪ್ರಭುತ್ವ ನೆಲೆಗೊಳ್ತಕ್ಕಂಥ ಜಾಗನೇ ಜನಸಾಮಾನ್ಯರಿಗೆ ಸಂಶಯ ಬಂದುಬಿಟ್ರೆ ಪ್ರಜಾಪ್ರಭುತ್ವ ಎಲ್ಲಿ ನೆಲೆಗೊಳ್ತದೆ? ಸುಪ್ರೀಂ ಕೋರ್ಟ್ ಏನಾಗಿದೆ, ಹೈಕೋರ್ಟ್ಗಳೇನಾಗಿದ್ದಾವೆ? ಇವತ್ತು ಪ್ರಜಾಪ್ರಭುತ್ವ ನ್ಯಾಯದಾನ ಮಾಡ್ತಕ್ಕಂಥ, ಸಂವಿಧಾನದ ಆಧಾರದ ಮೇಲೆ ನ್ಯಾಯದಾನ ಮಾಡ್ತಕ್ಕಂಥ ಸುಪ್ರೀಂ ಕೋರ್ಟು ಅತ್ಯಂತ ಕಳವಳಕಾರಿಯಾದಂಥ ಸನ್ನಿವೇಶದಲ್ಲಿ ಅದಿದೆ. ಯಾಕಂತಂದರೆ ಅದು ಸಂಪೂರ್ಣವಾಗಿ ಅಲ್ಲಿನ ನ್ಯಾಯಾಧೀಶರುಗಳೇ ಅದ್ರ ವಿರುದ್ಧ ಮಾತಾಡ್ತಕ್ಕಂಥ ಪರಿಸ್ಥಿತಿನಲ್ಲಿದ್ದಾರೆ. ಸರ್, ಇದು 2 ವರ್ಷಕ್ಕೊಮ್ಮೆ 2.5 ವರ್ಷಕ್ಕೊಮ್ಮೆ ನಿರ್ದೇಶಕರು ಬದಲಾವಣೆ ಆಗಬೇಕು. ಹೌದು. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಆದೇಶ ಇದೆಯಾ ಸರ್? ಹೌದು, ಸರ್ಕ್ಯುಲರ್ ಇದೆ. ಇದರಲ್ಲಿದೆಯಾ? ಹೌದು, ಅದರಲ್ಲಿದೆ. ಆಮೇಲೆ ಮತ್ತೆ ಯಾವುದೇ ಇಲಾಖೆ ನೋಡಿ ಸರ್, ನೀವೀಗ ವಿಕ್ಟೋರಿಯಾ ಹಾಸ್ಪಿಟ್ಲು ನೋಡಿ, ಇಂದಿರಾ ಗಾಂಧಿ ಮಕ್ಕಳ ಹಾಸ್ಪಿಟ್ಲು ನೋಡಿ, ಸಂಜಯ್ ಗಾಂಧಿ ಆಸ್ಪತ್ರೆ ನೋಡ್ಕೊಬನ್ನಿ, ಆಮೇಲೆ ಬೋರಿಂಗ್ ಆಸ್ಪತ್ರೆ ನೋಡ್ಕೊಬನ್ನಿ. ಅಲ್ಲಿ ನಿರ್ದೇಶಕರು ತಮ್ಮ ಸೀನಿಯಾರಿಟಿಯ ಪ್ರಕಾರ, ತಮ್ಮ ಸೇವಾ ಜ್ಯೇಷ್ಠತೆಯ ಪ್ರಕಾರ ಅವರು ಅಧಿಕಾರಕ್ಕೆ ಬರ್ತಾರೆ. 2 ವರ್ಷ ಕೆಳಗಡೆ 2.5 ವರ್ಷ 3 ವರ್ಷ ಇರ್ಬೋದು, ಒಂದು 5 ವರ್ಷನೇ ಇರ್ಬೋದು ಅಂತ ಇಟ್ಕೊಳ್ಳಿ. 5 ವರ್ಷಕ್ಕೊಮ್ಮೆ ಆದ್ರೂ ಅಲ್ಲಿ ಬದಲಾವಣೆ ಆಗಬೇಕಲ್ಲ. ಏನು ಜಯದೇವದಲ್ಲಿ ನೀವೊಬ್ಬರೇ ಶಾಶ್ವತವಾಗಿ ಬಂದಾಗಿಂದ ರಿಟೈರ್ ಆಗೋವರೆಗೂ ಇದ್ದುಬಿಟ್ರೆ? ಮತ್ತು ಇನ್ನೊಂದು, ಅಲ್ಲಿನ ಕೆಲವೊಂದು ಸ್ಟಾಫ್ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ CN ಮಂಜುನಾಥ್ ಅವರು ನಮ್ಮ ಹಣವನ್ನೆಲ್ಲ ರಾಷ್ಟ್ರೀಯ ಪಿಂಚಣಿ ಯೋಜನೆಗೆ ದುಡ್ಡು ಕಟ್ಟಿಸ್ಕೊಂಡು ಆ ದುಡ್ಡನ್ನೆಲ್ಲ ತಗೊಂಡೋಗಿ ನಮಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಅವ್ರಿಗೆ ವೈಯಕ್ತಿಕ ಲಾಭ ಆಗುವಂಥ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿಕೊಂಡು ಅವ್ರು ಆ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ಇದೆ. 150 ಜನ ಎಂಪ್ಲಾಯೀಸ್ಗಳು ಸಿಗ್ನೇಚರ್ ಮಾಡಿಕೊಟ್ಟಿರ್ತಕ್ಕಂಥ ದಾಖಲಾತಿ ಇದೆ. ಮುಖ್ಯಮಂತ್ರಿಗಳ ಪತ್ರ ಬರೆದಿರ್ತಕ್ಕಂಥ ಪತ್ರನೂ ಇದೆ ಅದರಲ್ಲಿ. ಓಕೆ. ಇನ್ನೊಂದು, ಕಲಬುರಗಿಯಲ್ಲಿ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಎಲ್ಲ ಪರ್ಚೇಸ್ ಮಾಡಿದರೆ, ಆದರೂ ಇನ್ನೂ ಹಾಸ್ಪಿಟಲ್ಲೇ ಅಲ್ಲಿ ಇನ್ನೂ ಇನ್ಸ್ಟಾಲ್ ಆಗಿಲ್ಲ. ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಪರ್ಚೇಸ್ ಮಾಡಿರುವಂಥ ಡಾಕ್ಯುಮೆಂಟ್, ಪರ್ಚೇಸ್ ಮಾಡಿರುವಂಥ ಕೋಟೇಶನ್ ಏನಾದರೂ ಇದೆ? ಎಲ್ಲ ಇದೆ ಅದರಲ್ಲಿ. ಅವರು ಆಡಿಟರು ಅದ್ರ ಬಗ್ಗೆ ಆಕ್ಷೇಪಣೆಯನ್ನು ಎತ್ತಿದ್ದಾರೆ. ಮತ್ತೆ ಅಲ್ಲಿ ಸಾತ್ವಿಕ್ ಮಂಜುನಾಥ್ ಅವರ ಅಕೌಂಟ್ಗೆ, ಪ್ರಭಾವತಿ ಅವರ ಅಕೌಂಟ್ಗೆ, ಮತ್ತೆ ಬೇರೆ ಬೇರೆ ಮಂಜುನಾಥ್ ಅವರ ಮತ್ತೆ ಮುಖ್ಯವಾಗಿ ಮತ್ತೆ ಜಮೀನು ಮಾರಾಟ ಮಾಡಿದ್ದಾರೆ ಅಂತೆಲ್ಲ ಇದೆ. 1 ಎಕರೆ 8 ಗುಂಟೆ ಅದನ್ನ ಮಾರಾಟ ಮಾಡಿದ್ದಲ್ಲ, ಗುತ್ತಿಗೆ ಕೊಟ್ಟಿದ್ದಾರೆ. ಅದನ್ನ ಒಂದು ಹೋಟೆಲ್ ಉದ್ಯಮಕ್ಕೆ ಅದನ್ನ ಗುತ್ತಿಗೆ ಕೊಟ್ಟಿದ್ದಾರೆ, ಮುಂಬೈ ಮೂಲದವ್ರಿಗೆ. ಆ ಗುತ್ತಿಗೆ ಕೊಟ್ಟಿರ್ತಕ್ಕಂಥದ್ದು 30 ವರ್ಷಗಳ ಕಾಲ. ಇನ್ನೊಂದು ಬಹಳ ಮುಖ್ಯವಾಗಿ ಅಮೆರಿಕ, ಪಾಶ್ಚಾತ್ಯ ದೇಶಗಳಿಂದ ಬಳಕೆ ಅನುಪಯುಕ್ತ ಏನು ಸ್ಟಂಟುಗಳನ್ನ ತಗೊಂಡು ಬಂದು ಇಲ್ಲಿ ಮತ್ತೆ ಇವರು ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಏನಿದೆ ಸರ್? ಅದು ಉಪಯೋಗ ಯೋಗ್ಯವಲ್ಲದ ಸ್ಟೆಂಟ್ಗಳನ್ನು ತಂದು ಅದಕ್ಕೆ ಆಗ್ತಾ ಇದ್ದಾರೆ. ಇವತ್ತು ಜಯದೇವದಲ್ಲಿ ಹೋಗ್ತಕ್ಕಂಥ ಪೇಷಂಟ್ಗಳು ಅದಕ್ಕೆ ಸಾಕ್ಷಿ ಏನಿದೆ? ಅದಕ್ಕೆ ಸಾಕ್ಷಿ ಅದು ಒಂದು ದೊಡ್ಡ ದಂಧೆ. ಅದು ಈಗ ಅವ್ರನ್ನೇ ಕೇಳಿ, ಎಲ್ಲಿಂದ ಖರೀದಿ ಮಾಡ್ತಾ ಇದ್ದೀರಾ ನೀವು, ಏನು ಮಾಡ್ತಾ ಇದ್ದೀರಾ? ಸ್ಟೆಂಟ್ಗಳು ನಿಮ್ಗೆ ಭಾರತೀಯ ಮೂಲದಿಂದ ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ, ಯಾವ ಆಸ್ಪತ್ರೆಯಿಂದ ನೀವು ಕೋಟ್ ಮಾಡಿ ತಗೋತಾ ಇದ್ದೀರಾ, ಅದಕ್ಕೆ ಡೀಟೇಲ್ಸ್ ಅವರೇ ಕೊಡಬೇಕಲ್ಲ. ಇವಾಗ ಅದು ವೈದ್ಯಕೀಯ ಲೋಕಕ್ಕೆ ಎಟಕುವಂಥದ್ದು, ಸಾರ್ವಜನಿಕ ಲೋಕಕ್ಕಲ್ಲ. ಈಗ ಸ್ಟೆಂಟ್ ಅಳವಡಿಸ್ತಾ ಇರ್ತಕ್ಕಂಥವ್ರು, ನೀವು ಬಡವರಿಗೆ ಯಾವ ಸ್ಟೆಂಟ್ ಅಳವಡಿಸ್ತಾ ಇದ್ದೀರಾ, ಯಾವ ಕಂಪನಿಗಳನ್ನ ರೆಕಮೆಂಡ್ ಮಾಡ್ತಾ ಇದ್ದೀರಾ ಬಡವರಿಗೆ? ಶ್ರೀಮಂತರಿಗೆ ಅವ್ರಿಗೆ ಯಾವ ಕಂಪನಿಗಳನ್ನ ರೆಕಮೆಂಡ್ ಮಾಡ್ತಾ ಇದ್ದೀರಾ? ಆ ಕಂಪ್ನಿ ಯಥೇಚ್ಛವಾದ ನಿನಗೆ ಇದು ಕೊಡುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ರೆಕಮೆಂಡ್ ಮಾಡ್ತೀರಾ. ಇವ್ರು ಕೊಡ್ತಾ ಇರ್ತಕ್ಕಂಥದ್ದೇನು ನೀವು ಮೆಡಿಸಿನ್ ಇದು ಮಾಡಲಿಕ್ಕೆ ನಿಜಾಮ್ ಸಂಬಂಧಪಟ್ಟಂತೆ ಅವ್ರು ಕೊಟ್ಟಿದ್ದಾರೆ ಅಂತಂದು ಅದು ಸ್ವಲ್ಪ ಹೇಳ್ಬೋದಾ? ಅದೇನು
ಅದೇ ಈಗ ಹೈದರಾಬಾದ್ ನಿಜಾಮ್ ಅಂತಕ್ಕಂಥ ಕಂಪ್ನಿಗೆ ಔಷಧಾಲಯಗಳನ್ನು ಒಳಗಡೆ ತೆರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಟೆಂಡರು ಪ್ರತಿ 5 ವರ್ಷಕ್ಕೊಂದ್ಸಾರಿ, ಪ್ರತಿ 3 ವರ್ಷಕ್ಕೊಂದ್ಸಾರಿ ಬದಲಾವಣೆ ಆಗಬೇಕು. ಆ ಟೆಂಡರ್ಗಳು ಬದಲಾವಣೆ ಆಗುವಂಥ ಸಂದರ್ಭದಲ್ಲಿ 17 ವರ್ಷದಿಂದ ಕಂಟಿನ್ಯೂ ಆಗ್ತಾ ಇರೋದು ಯಾಕೆ ಅವರು? ಅದು 3 ಯೂನಿಟ್ಗಳನ್ನು ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ? ಆಮೇಲೆ ಮುಖ್ಯವಾಗಿ ಅಲ್ಲಿ ನೋಡ್ರಿ, ಪ್ರಧಾನಮಂತ್ರಿಗಳದು ಜನೌಷಧಿ ಯಾವುದಾದ್ರೂ ಸರ್ಕಾರದಿಂದ ಏನಾದರೂ ಪರಿಹಾರ ಸಿಕ್ಕಿದೆಯಾ? ಅಲ್ಲಿ ಜನೌಷಧಿ ಮಳಿಗೆ ತೆಗಿಬೇಕು ಒಳಗಡೆ, ಯಾಕೆಂದ್ರೆ ಕಡಿಮೆ ದರದಲ್ಲಿ ಔಷಧಿ ಸಿಗುತ್ತೆ. ಜನತಾ ಬಜಾರ್ ತೆಗಿಬೇಕಲ್ಲಿ. ಯಾಕೆ ಅದನ್ನ ತೆಗಿಲಿಲ್ಲ ನೀವು? ಯಾಕೆ ತೆಗಿಲಿಲ್ಲ? ಖಾಸಗಿ ಕಂಪನಿಗಳಿಗೆ, ಔಷಧಿ ಕಂಪನಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ. ಸರ್, ಇಷ್ಟಕ್ಕೂ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳು ಇದೆ. ಈ ದಾಖಲಾತಿಗಳನ್ನ ಯಾವತ್ತೂ ಸರ್ಕಾರದ ಗಮನಕ್ಕೆ ಅಥವಾ RTI ಯಾರಾದರೂ ಇಟ್ಟಿದ್ರೆ ಸರ್? ಇದಕ್ಕೆ ಬೇಕಾದಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆದರೆ ಅದು ಯಾವುದಕ್ಕೂ ಕ್ರಮ ಆಗಿಲ್ಲ. ಕಂಪ್ಲೇಂಟ್ ಕೊಟ್ಟಿರುವಂಥ ಲೆಟರ್ಸ್ ಕಾಪಿ ಏನಾದರೂ ಇದೆಯಾ? ಇದೆ, ಅದನ್ನು ನಾನು 1-2 ಕಾಪಿ ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ. ಓಕೆ. ಸೊ ಅದು ಯಾವುದಕ್ಕೂ ಕ್ರಮ ಆಗಿಲ್ಲ. ಸೊ ಅದಕ್ಕೆ ನಾನು ಈಗ DK ಶಿವಕುಮಾರ್ ಅವರನ್ನು ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ಒತ್ತಾಯ ಮಾಡ್ತಕ್ಕಂಥದ್ದೇನು ಅಂತಂದರೆ, ನಿಮ್ಮ ಜಾತಿ ಇಷ್ಟು ದಿನ ಯಾಕೆ ಸರ್ ಈ ಲೆಟರ್ಗಳೆಲ್ಲ ಕೊಟ್ಟಿಲ್ಲ ನೀವು? ಈ ಲೆಟರ್ಸು ನನಗೆ ಸಿಕ್ಕಿರಲಿಲ್ಲ. ನನಗೆ ಯಾವಾಗ ಇವರು ಅಭ್ಯರ್ಥಿ ಅಂತ ಆಯಿತು, ಈ ಅಭ್ಯರ್ಥಿಯ ಒಂದು ಈಗ ನಾನು ಅದೇ ಕ್ಷೇತ್ರದವನು. ಆ ಕ್ಷೇತ್ರದಲ್ಲಿರುವಾಗ ಯಾರು ಚುನಾವಣೆಗೆ ನಿಂತಿದ್ದಾರೆ ಅವ್ರ ಬಗ್ಗೆ ಅಧ್ಯಯನ ಮಾಡಿ ಮತ ಚಲಾವಣೆ ಮಾಡಬೇಕಾಗಿರೋದು ನಂದು ಒಂದು ಆದ್ಯ ಕರ್ತವ್ಯ, ಜವಾಬ್ದಾರಿ ಆಗಿರ್ತದೆ. ಸರಿ ಸರ್, ಆಯಿತು. ನಿಮ್ಮ ಹೆಸರು ಹೇಳಿ ಸರ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ. ಏನಾಗಿದ್ರಿ ಸರ್ ನೀವು? ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತ ಮತ್ತು ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ.